ಕೊಟ್ಟಿರ್ತಕ್ಕಂಥ ವಿಷಯ ಸಮಾಜದ ಹೋರಾಟದ ಬಗ್ಗೆ ಅಂತಕ್ಕಂಥ ವಿಷಯ ಕೊಟ್ಟಿದ್ರೆ ನಾನು ವಿಷಯಕ್ಕೆ ಸಂಬಂಧಪಟ್ಟಂಗೆ 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಮುದಾಯ ಜಾಗೃತರಾಗಬೇಕಾಗಿದೆ, ಒಂದು ಸಮುದಾಯ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಾಗತ್ತೆ. ಆ ರೀತಿ ಸಬಲೀಕರಣ ಆಗ್ಬೇಕಾದ್ರೆ ನಾವುಗಳು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗತ್ತೆ. ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡಬೇಕಾಗತ್ತೆ. ಯಾವ ರೀತಿ ರಾಯಣ್ಣ ವಿಚಾರದ ಇಟ್ಕೊಂಡು ನಾವು ಇಲ್ಲಿ ಸೇರಿದ್ದೀವಿ. ರಾಯಣ್ಣ ಅಂದ್ರೆ ಒಂದು ಧೈರ್ಯ, ಕಿಚ್ಚು, ಸ್ವಾಭಿಮಾನ, ಅನ್ಯಾಯದಿಂದ ಹೋರಾಟ ಮಾಡ್ತಕ್ಕಂಥ ಒಂದು ನೈತಿಕತೆ ಆಧಾರದ ಮೇಲೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾವುಗಳು ಸಹಿತ ಸಾಮಾಜಿಕ ಹೋರಾಟವನ್ನು ಮಾಡಬೇಕಾಗುತ್ತೆ. ಹಿಂದುಳಿದ ವರ್ಗದಲ್ಲಿ ಸಂಖ್ಯಾತರಾಗಿರ್ತಕ್ಕಂಥ ನಾವುಗಳು ಈ ಸಮುದಾಯವನ್ನ ಮುನ್ನಡೆಸಬೇಕಾಗತ್ತೆ. ಹಾಗಾದ್ರೆ ನಮ್ಮ ಸಮುದಾಯ ಈಗ ಅತ್ಯಂತವಾಗಿ ನಾವು ನೇತೃತ್ವ ವಹಿಸಬೇಕಾಗಿರ್ತಕ್ಕಂಥ ವಿಷಯಗಳು ಏನಂತಂದ್ರೆ ಜಾತಿ ಜನಗಣತಿಯನ್ನ ಬಿಡುಗಡೆಗೊಳಿಸಬೇಕು. ಈ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಬಿಡುಗಡೆಗೊಳಿಸದೆ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಇಟ್ಕೊಂಡು ನಾವು ಹೋರಾಟವನ್ನ ಮಾಡಬೇಕಾಗತ್ತೆ. ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ನಾವು ಈಗೇನು ಸೇರಿದ್ದೀವಿ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಬೇಕಾಗತ್ತೆ. ಬಂಧುಗಳೇ, ನಮ್ಮ ಎಲ್ಲ ಹಿಂದುಳಿದ ವರ್ಗದವರು, SC STಗಳು, ಅಲ್ಪಸಂಖ್ಯಾತರು ಇವತ್ತು ರಾಜಕಾರಣದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕಾದ್ರೆ ನಾವು ಜಾತಿ ಜನಗಣತಿಯನ್ನು ಬಿಡುಗಡೆಗೊಳಿಸಬೇಕಂತ ನಾವು ಒತ್ತಾಯ ಮಾಡಬೇಕಾಗತ್ತೆ. ಇವತ್ತು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ನೇತೃತ್ವವನ್ನು ಕೊಡಬೇಕಾಗತ್ತೆ. 2B ಮೀಸಲಾತಿಯನ್ನ ರದ್ದುಗೊಳಿಸಿರ್ತಕ್ಕಂಥ ಇಂದಿನ ಸರ್ಕಾರದ ವಿರುದ್ಧ ಇವತ್ತಿನ ಸರ್ಕಾರ ಒಂದು ಆದೇಶವನ್ನು ಹಿಂಪಡಲಿಕ್ಕೆ ಏನು ವಿಳಂಬ ಮಾಡ್ತಾ ಇದೆ, ಅದ್ರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗತ್ತೆ. SC STಗಳ ಮೀಸಲಾತಿ ವಿಚಾರ 56% ಏನಾಗಬೇಕಾಗಿದೆ, ಆ ಸಮುದಾಯದ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. 5 ಜನರ ಒಗ್ಗೂಡಿಸುವಂತ ಕೆಲಸವನ್ನ ಕುರುಬ ಸಮುದಾಯ ನೇತೃತ್ವ ತೆಗೆದುಕೊಳ್ಬೇಕಂತೇಳಿ ಈ ಸಮುದಾಯದ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಸಾಮಾಜಿಕವಾಗಿ ಹೋರಾಟ ಮಾಡಿದಾಗ ಮಾತ್ರ ರಾಜಕೀಯ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ. ರಾಜಕೀಯ ಅಧಿಕಾರವನ್ನು ನಾವು ಹಿಡಿಬೇಕು ಅಂತಂದ್ರೆ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಬೇಕಾಗತ್ತೆ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಸಮುದಾಯದಲ್ಲಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ ಯಾರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ, ಯಾರು ಬಡವರ ಬಗ್ಗೆ ಮಾತಾಡ್ತಾರೆ, ಯಾರು ರೈತರ ಬಗ್ಗೆ ಮಾತಾಡ್ತಾರೆ, ಯಾರು ಶೋಷಿತರ ಪರವಾಗಿ ಮಾತಾಡ್ತಾರೆ ಅಂತವರಿಗೆ ಓಟ್ ಹಾಕ್ರಿ. ಅಂತವ್ರನ್ನ ಸಮುದಾಯ ನಾಯಕರನ್ನಾಗಿ ಬೆಳೆಸ್ರಿ. ಕಮರ್ಷಿಯಲ್ ಮೈಂಡ್ ಸೆಟ್ ಇದ್ದವ್ರನ್ನ, ವ್ಯಾಪಾರ ಮಾಡಕ್ ಬಂದವ್ರನ್ನ, ಬಿಸ್ನೆಸ್ ಮಾಡಕ್ ಬಂದವ್ರು ನೀವು ಯಾವತ್ತಾದ್ರೂ ನಾಯಕ ಅಂತ ಗುರುತಿಸಿದ್ರೆ ಇವತ್ತು ಏನು 70-80 ವರ್ಷ ನಾವು ಅನುಭವಿಸ್ತಾ ಇದೀವಿ. ಇದೇ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದೀವಿ. ರಾಯಣ್ಣ ಗುಲಾಮಗಿರಿಯನ್ನ ಮಾಡಲಿಲ್ಲ, ರಾಯಣ್ಣ ಸ್ವಾಭಿಮಾನದಿಂದ ಬದುಕಿದ. ನಮಗೆ ಗುಲಾಮಗಿರಿ ನಾಯಕರು ಬೇಕಾಗಿಲ್ಲ, ಸ್ವಾಭಿಮಾನದ ನಾಯಕರು ಬೇಕಾಗಿದ್ದಾರೆ. ನಾವೆಲ್ಲರೂ ಸ್ವಾಭಿಮಾನಿ ನಾಯಕರಿಗೆ ಓಟ್ ಹಾಕ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮಗೆ ರಾಜಕೀಯ ಪಕ್ಷಗಳ ಗುಲಾಮಗಿರಿ ಬೇಡ, ಸ್ವಾಭಿಮಾನದಿಂದ ಸಮುದಾಯವನ್ನು ಕರ್ತಕ್ಕಂಥ ನಾಯಕರನ್ನ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಹೇಳಿ, ನಾವು ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯುತವರಾದ್ರೆ ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳಿತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಿಜಾಪುರದಿಂದ ಮುಂದಿನ ಸಲ PD ಪಾಟೀಲ್ ಅಂತ ನಾಯಕರು ವಿಧಾನಸಭಾ ಪ್ರವೇಶಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ.